ಆತ್ಮೀಯ ವೀಕ್ಷಕರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ದಿನ ನಾವು ಚಲನಚಿತ್ರ ಗೀತೆಗಳ ಹಾಡನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಅತಿಥಿಗಳಾಗಿ ಅಕ್ಷಯ್ ಜಿ ಜೋಶಿ ಅವರು ಬಂದಿದ್ದಾರೆ. ದಯವಿಟ್ಟು ಬರ್ಮಾಡ್ಬೇಕು, ನೀವು ಒಳಗ್ ಬನ್ನಿ. ನಮಸ್ಕಾರ. ತಾವು ಏನಕ್ಕೆ ಶಿರಸ್ತ್ರಾಣವನ್ನು ಧರಿಸಿದ್ದೀರಾ? ಶಿರಸ್ತ್ರಾಣ, ಹೆಲ್ಮೆಟ್ 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 ಅಂದ್ರೆ ನಾವು ತುಂಬಾ ಫೇಮಸ್ ಅಲ್ಲ, ಜನ ಸಿಕ್ಕಿದಾಗ ಪ್ರೀತಿ ಒಂದ್ಸರಿ ಜಾಸ್ತಿ ಆಗಿ ಹೊಡೆದಾಕ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರೊಟೆಕ್ಷನ್ ಇದು ಹಾಕೊಂಡ್ಬಿಡಿ. ಇರ್ಲಿ, ಅದು ಇಲ್ಲೇನ್ ಬೇಕಾಗಿಲ್ವಲ್ಲ. ಇಲ್ಲಿ ಯಾರು ಬರಲ್ಲ, ಸ್ಟುಡಿಯೋ ತೆಗೆದ್ಬಿಡಿ. ಇವೇನ್ ಚೆನ್ನಾಗಿಲ್ಲ, ಅಲ್ಲಿ ನೋಡಿ. ಈ ದಿನ ನಾವು ಒಂದು ತುಂಬಾ ಸೂಪರ್ ಹಿಟ್ ಗೀತೆ ಆದ ಯಾವನಿಗೆ ಗೊತ್ತು ಅನ್ನೋದನ್ನ ನಾವು ಈ ದಿನ ಆಯ್ಕೆ ಮಾಡ್ಕೊಂಡಿದೀವಿ. ವಿಮರ್ಶೆ ಯಾವನಿಗೆ ಗೊತ್ತು ಆತರ ಒಂದು ಹಾಡು ಹಾಡು ಅದನ್ನ ನಾವು ವಿಮರ್ಶೆ ಮಾಡೋಣ ಅಂತ ನಿಮ್ಮನ್ನ ಈ ದಿನ ಕರ್ಸಿದೀವಿ. ಮಾಡ್ತೀನಿ, ಆದಷ್ಟು ಬೇಗ ಮಾಡ್ಬಿಡೋಣ. ಮಾಡೋಣ. ಶುರು ಮಾಡಪ್ಪ. ಬರ್ಕೊಂಡು ನೋಡಿ. ಏನೊಂದು ಒಳ್ಳೆ ಗೀತೆ ನೋಡಿ. ಸ್ಟಾರ್ಟಿಂಗ್ ನೋಡಿ, ಅದು ನಾನೇ ಜೀನಿಯಸ್ ಅಂತೆ, ಅವನೇ ಜೀನಿಯಸ್ ಅಂತ ಅದ್ರಲ್ಲಿ ಅವನ್ಗವನೇ ಹೇಳ್ಕೊಂತ ಇದ್ದಾನೆ, ಅವನೇ ಜೀನಿಯಸ್ ಅಂತ. ಆಮೇಲೆ ಏನೋ ಗುದೇ ಸಭಾ ಸಭೆ ಸೀಬಾ ಅಂತೆ ಬೈಕೊಂಡಿದ್ದಾನೆ. ಅದು ಅವನ್ಗವನೇ ಅಂದ್ರೆ ಸೆನ್ಸಾರ್ ಅವರು ಬೀಪ್ ಹಾಕೋ ಮಾಡೋ ಬದ್ಲು ಅದೇನೋ ಹೇಳಿದ್ರಲ್ಲ, ಅದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ABCD ಅಂತೆ ನೋಡಿ. ಅಂದ್ರೆ ಈಗ ನಮ್ ಕರ್ನಾಟಕದಲ್ಲಿ ಇಂಗ್ಲಿಷ್ ಮೀಡಿಯಂ ಜಾಸ್ತಿ ಆಗೋಗಿದೆ, ಕನ್ನಡ ಮೀಡಿಯಂ ಎಲ್ಲ ಮರ್ತೋಗ್ತಿದ್ದಾರೆ. ಒಂದು ಇದು ಜಾಸ್ತಿ ಆಗಿ ಅಂತ ತೋರಿಸ್ತಿದ್ದಾರೆ. ಆಮೇಲೆ ABCD ಇವ್ನು ಕಲಿತಿದ್ದಾನೆ ಈಗ, ಎಲ್ಲಾರ ಜೊತೆ ಇರ್ಬೇಕಲ್ಲ, ಇವನು ಎಲ್ಲಾರ ಲೆವೆಲ್ ಬರ್ಬೇಕಲ್ಲ, ಸಮ ಬಾಳ್ವೆಗೆ. ABCD ನೋಡಿ. ಅವನು ಆಮೇಲೆ ಹೇಳೋದ್ರಿಂದ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಮೋಸ್ಟ್ಲಿ ಅವನು ಅಡ್ಗೆ ಮನೇಲಿ ಮಲಗಿದ್ದಾನೆ, ಕೂತಿದ್ದಾನೆ. ಚಾರ್ಟ್ ಹಾಕಿದಾರೆ ಅವ್ರ ಅಮ್ಮ, ಚಾರ್ಟ್ ಅಲ್ಲಿ ABCD ಕಲಿ ಅಂತ ಕೂತಿದ್ದಾನೆ ಅವ್ನು. ABCD ನೋಡ್ಕೊಂಡು ಬೋರ್ ಆಗಿದೆ ಅವನ್ಗೆ. ಆಮೇಲೆ ABCD ನ ಪಕ್ಕದಲ್ಲಿ ಆಲೂಗಡ್ಡೆ ಇಟ್ಟಿದ್ದಾರೆ ಬೇಯಿಸ್ಕೊಂಡು ತಿನ್ನಕ್ಕೆ. ಆಲೂಗಡ್ಡೆನಾ ಅಂತೆ. ಮೋಸ್ಟ್ಲಿ ಅದನ್ನ ದೋಸೆ ಪಲ್ಯ ಮಾಡಿರ್ಬೋದಾ, ಏನೋ ಮಾಡಿ. ಆಲೂಗಡ್ಡೆ ಇದೆ. ಆಮೇಲೆ ಗೋಡೆ ನೋಡ್ತಾನೆ, ಗೋಡೆಲಿ ಒಂದು ಹಲ್ಲಿ ಇದೆ. ಅಂದ್ರೆ ಇಂಡಿಯಾದಲ್ಲಿ ಮನುಷ್ಯರೊಬ್ರೇ ಅಲ್ಲ, ಹಲ್ಲಿಗಳು ಇದೆ, ಹಲ್ಲಿಗಳು ವಾಸಕ್ಕೆ ತೋರಿಸ್ತಿದ್ದಾರೆ. ಮನೆಯಲ್ಲೂ ಹಲ್ಲಿ ಸಾಕ್ತಾರೆ. ಒಂದು ಅಂದ್ರೆ ವೈಲ್ಡ್ ಅನಿಮಲ್ಸ್ ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ. ವೈಲ್ಡ್ ಅನಿಮಲ್ಸ್ ಅಂತ ಅಲ್ಲ, ಅನಿಮಲ್ಸ್ ಗೆ. ಹಲ್ಲಿನೂ ಇರ್ಬೋದು ಮನೆಯಲ್ಲಿ ಅಂತ. ಹೌದು, ರೆಪ್ಟೈಲ್ ಹಲ್ಲಿ, ಹಲ್ಲಿ ಅದು ಪ್ರಾಣಿ. ಅದು ನಾವು ಈಸಿ ಇವರು ಬಯೋಬೇಡ. ನೆಕ್ಸ್ಟ್ ಕೊಡಿ. ಏನು ಮಾಡೋದು, ಒಂಟಿ ಹೂವೊಂದು ರೋಡಲ್ಲಿ ಸಿಕ್ತು, ಏನು ಹೇಳೋದು ಇಂಥ ಟೈಮಲ್ಲಿ, ಯಾವನಿಗೆ ಗೊತ್ತು ನೋಡಿ. ರೋಡಲ್ಲಿ ಒಂದು ಒಂಟಿ ಹೂ ಸಿಕ್ಬಿಡ್ತಂತೆ. ಅಂದ್ರೆ ಬೆಂಗಳೂರು ನೋಡಿ, ಬೆಂಗಳೂರು ಪಿಕ್ಚರೈಸ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಗಾರ್ಡನ್ ಸಿಟಿ ನೋಡಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಗ್ರೀನ್ ಸಿಕ್ಕಿದೆ ಹಂಗೆ. ಸರಿ ನೋಡಿ, ಹೂ ಸಿಕ್ತಂತೆ, ಒಂಟಿ ಹೂ ಅಂತೆ. ಹೌದಾ? ಒಂಟಿ, ಅವನು ಒಂಟಿ ಅಂತ. ರಿಲೇಶನ್ಶಿಪ್ ಸ್ಟೇಟಸ್ ನೋಡಿ, ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋ ಬದಲು ಇಲ್ಲೇ ಸಾಂಗ್ ಅಲ್ಲೂ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಅದು ಕಾಡ್ತಿದೆ. ನಾನು ಒಂಟಿ ನಾನು ಯಾವಾಗ ಆಗೋದು ಜಂಟಿ. ನೋಡಿ, ಅದು ಏನೋ ಅಂತಾರಲ್ಲ, ಸಿಂಗಲ್ ರೆಡಿ ಟು ಮಿಂಗಲ್ ಅಂತ. ಒಂಟಿ ಅಂತೆ, ಒಂಟಿ ಹೂ ಸಿಕ್ತಂತೆ. ಇಲ್ಲಿ ಒಂದು ಮದ್ವೆ ವಯಸ್ಸಾ ಇರ್ಬೋದು. ಆದ್ರೆ ABCD ಈಗ ಕಲಿತಾ ಇದ್ದಾನೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಲ್ಲ, ಸೊ ABCD ಕಲಿತಿದ್ದಾನೆ. ಆಮೇಲೆ ಒಂಟಿ ಹೂ ಸಿಕ್ತಂತೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ದಾಗ. ಅಂದ್ರೆ ವಾಕಿಂಗ್ ಮೇಲೆ ವಾಕಿಂಗ್ ಮಾಡಿ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ, ಲಾಲ್ ಬಾಗ್ ಅಲ್ಲಿ ವಾಕಿಂಗ್ ಮಾಡಿ ಅಂತ ಒಂದು ಹೇಳ್ಕೊಟ್ಟಿದ್ದಾರೆ. ಒಂಟಿ ಹೂ ಸಿಕ್ತಂತೆ ಹಂಗೆ. ಆಮೇಲೆ ನೋಡಿ, ಎದೆಯೆಂಬ ಖಾಲಿ ಡಬ್ಬಿ ಅಂತ ಒಂದು. ಎದೆನೂ ಖಾಲಿ ಅಂತೆ, ಅವ್ರ ಮನೆ ಡಬ್ಬಿನೂ ಖಾಲಿ ಅಂತೆ. ಪಾಪ, ಅಂದ್ರೆ ಪಾವರ್ಟಿ. ಹೌದಾ? ಪಾವರ್ಟಿ ತೋರಿಸ್ಬಿಟ್ಟಿದ್ದಾರೆ, ಪಿಕ್ಚರೈಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಬಡತನ, ಇಂಡಿಯಾದಲ್ಲಿ ಬಡತನ ಎಷ್ಟು ವ್ಯಾಪಿಸ್ಬಿಟ್ಟಿದೆ ಅಂತ.
ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷ ಆದ್ರೂ ಬಡವ್ರಿದ್ದಾರೆ. ಬಡವರಿದ್ದಾರೆ, ಕಡು ಬಡವರಿದ್ದಾರೆ, ನೋಡಿ. SNQ ಕೋಟಾದವರಿದ್ದಾರೆ. ಏನು ಅವೆಲ್ಲ ಏನೋ ಹೇಳ್ತೀರಾ, ಬಡವರಿದ್ದಾರೆ ಅಂತ ಹೇಳಿದಾರೆ ಅಷ್ಟೇ. ಸರಿ, ನೀವು ಜಾಸ್ತಿ ಹೇಳಕ್ ಹೋಗ್ಬೇಡಿ, ಸರಿ. ವೀಕ್ಷಕರಿಗೆ ಬೇಜಾರಾಗತ್ತೆ. ಆಯ್ತು. ಸ್ವಲ್ಪ ಕ್ಷಮೆ ಸ್ವಲ್ಪ ಇರ್ಲಿ. ಹೇಳಿ. ಕ್ಷಮೆ ಇರ್ಲಿ. ಬಡವರಿದ್ದಾರೆ ಅಂತ ತೋರಿಸಿದಾರೆ. ಹಾ. ಅವ್ರ ಮನೇಲಿ ಎಲ್ಲ ಖಾಲಿ ಅಂತೆ. ಹಾ. ಆಮೇಲೆ ಕಲ್ಲು ಹಾಕಿದ್ರಂತೆ, ಆ ಡಬ್ಬಿಗೆ ಒಂದ್ ಕಲ್ಲು ಹಾಕಿದ್ರಂತೆ, ಪಾಪ. ಇವ್ನ ಹಾರ್ಟ್ ಅಲ್ಲಿ ಒಂದ್ ಕಲ್ಲು ಹಾಕಿದ್ರಂತೆ. ಓಕೆ ಓಕೆ ಸರ್, ಈಗ ನಾವು ಒಂದು ಆಮೇಲೆ? ಸಣ್ಣ ಬ್ರೇಕ್ ತಗೊಳ್ಳೋಣ. ಹಾ. ಓಕೆ ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮದ ನಂತರ ಪ್ರೇಕ್ಷಕರೇ ಮತ್ತೆ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೂ ಸ್ವಾಗತ. ಈಗ ನಾವು ಖಾಲಿ ಡಬ್ಬಕ್ಕೆ ಅವನು ಕಲ್ಲು ಇದ್ರಲ್ಲಿದ್ವಿ. ಕಲ್ಲು ಹಾಕಿದ್ನಂತೆ ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವ್ರೆ ಈ ಟೈಮಲ್ಲಿ ಮೋಸ್ಟ್ಲಿ ಬೇವಿನ ಸರಿ ಟೈಮಲ್ಲಿ ನಮ್ಗೆಲ್ಲ ಇತ್ತು, ಒಂದು ಕಾಗೆ ಬಂದು ಕಲ್ಲು ಹಾಕಿ ನೀರ್ ಕುಡಿಯೋದು. ಇವನು ಇಲ್ಲಿ ಕಲ್ಲು ಹಾಕೊಂಡ್ ಗಾಡಿ ಕುಡಿತಾ ಇರ್ಬೋದು. ಡಬ್ಬಿಲಿರೋ ಗಾಡಿ ಸೇವಿಸಕ್ಕೆ. ನೋಡಿದ್ರೆ ಎಷ್ಟು ಇಂಟೆಲಿಜೆಂಟ್ ನೋಡಿ ಅವನ. ನೋಡಿ, ಏರ್ ಎಲ್ಲಾ ಕಡೆನೂ ಇರುತ್ತೆ, ಅದನ್ನ ಮೇಲ್ ತರ್ಸ್ಕೊಂಡ್ ಕುಡಿತಾನಂತೆ. ಅಂದ್ರೆ ನ್ಯಾಕ್ ನೋಡಿ, ಜೀನಿಯಸ್ ಅಲ್ಲ ಅವನು. ಹೌದು, ಕರೆಕ್ಟ್, ಸೂಪರ್ ಜೀನಿಯಸ್. ಸೊ ಅದು ಕಲ್ಲು ಹಾಕಿದ್ರಂತೆ. ಕಲ್ಲು ಹಾಕಿ ಬೇಬಿನ ಸರಿ ಮಕ್ಳಿಗೂನು ಈ ಹಾಡು ಅರ್ಥ ಆಗ್ಲಿ, ಅವರು ಕೇಳಿಸ್ಕೊಡ್ಲಿ ಅಂತ. ಅವ್ರಿಗೂ ಅಂದ್ರೆ ಇದು 6 to 16 ನಿಮ್ಮ ಪ್ರಕಾರ 60 6 to 16 ಬಿಟ್ಬಿಟ್ಟಿದ್ದಾರೆ ಈಗ. ಈಗ 6 to 60 ಹೊಸ ಫ್ಯಾಷನ್. ನೋಡಿ, ಮಕ್ಳಿಗೂ ಅರ್ಥ ಆಗ್ಲಿ, ಏಜ್ ಆದವ್ರಿಗೂ ಅರ್ಥ ಆಗ್ಲಿ, ಅಂದ್ರೆ ಮಾರ್ಕೆಟ್ ಕಮರ್ಷಿಯಲ್ ಆಗು ಹಾಡು ಹೋಗ್ಲಿ ಜಾಸ್ತಿ ಅಂತ ಒಂದು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಮುಂದೆ ನೋಡೋಣ. ಸಿಗ್ತಾಳ, ಕೈ ಕೊಡ್ತಾಳ, ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಪ್ರಾಬಬಿಲಿಟಿ ಬರುತ್ತೆ ಅಂತ ನಮ್ ಗೆಳೆಯರೊಬ್ರು ಹೇಳ್ತಾ ಇದ್ರು. ಇವಳು ಸಿಗ್ತಾಳ, ಕೈ ಕೊಡ್ತಾಳ. ಗೊತ್ತಿಲ್ಲ ಅವನ್ಗೆ. ಅಂದ್ರೆ ಒಂದು ಕಾಯಿನ್ ಹಾಕಿದಾಗ ಹೆಡ್ಸ್ ಬೀಳ್ಬೋದು, ಟೈಲ್ಸ್ ಬೀಳ್ಬೋದು. ಕಾಯಿನ್ ಅಲ್ಲ ನೋಡಿ, ನೀವು ಅಲ್ಲೇ ತಪ್ಪು ಮಾಡಿರೋದು. ಹೇಳಿ. ಹೂವಿಂದ ಅವ್ನು ಇದನ್ನ ಜಡ್ಜ್ ಮಾಡ್ತೀಯಾನೆ. ಏನಂದ್ರೆ ಹೂ ಬಿತ್ತಲ್ಲ ಅವನ್ಗೆ, ಹೌದು, ಬಲ್ಗಡೆಯಿಂದ ಬಿತ್ತ ಎಡಗಡೆಯಿಂದ ಬಿತ್ತ ಅಂತ. ಅಂದ್ರೆ ಬಲ್ಗಡೆಯಿಂದ ಬಿದ್ರೆ ಅವಳು ಸಿಕ್ಬಿಡ್ತಾಳಂತೆ, ಎಡಗಡೆಯಿಂದ ಬಿದ್ರೆ ಅವಳು ಕೈ ಕೊಟ್ಬಿಡ್ತಾಳಂತೆ. ನೋಡಿ ಎಷ್ಟು ಸೂಪರ್ಸ್ಟಿಷನ್ ಇವನ್ಗೆ. ಜನತೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ಸಲ್ವಾ ನಿಮ್ಗೆ? ಅಷ್ಟ್ ಜೀನಿಯಸ್ ಆದ್ರು ಸೂಪರ್ಸ್ಟಿಷನ್ ಅವನ್ಗೆ. ಹೌದು, ಹಳೆ ಕಾಲದವ್ರನ್ನ ನಂಬೇಕು ಅನ್ನಂತ ಎಲ್ಲ ನಂಬ್ತಾನವನು, ಯಾರು ಹೇಳಿದ್ರು ನಂಬ್ಬಿಡ್ತಾನೆ. ಆಮೇಲೆ ಯಾವನಿಗೆ ಗೊತ್ತು ಅಂದ್ಬಿಡ್ತಾನೆ. ನೋಡಿ, ತರ ಕನ್ಫ್ಯೂಷನ್, ಎಲ್ಲಾರ್ನು ಕನ್ಫ್ಯೂಸ್ ಮಾಡಿಸ್ತೀಯಾನೆ. ಅದೇ ಒಂದು ಏಮ್ ಅನ್ಸುತ್ತೆ. ಹೌದು, ಮುಂದೆ ನೋಡೋಣ. ಮುಂದೆ